ಪಾಪ ನೀವು ಯಜಮಾನ್ ಬನ್ನಿ ಏನಪ್ಪ ಅಲ್ಲ ನಾನು ಟಿವಿಯಲ್ಲಿ ಕೂತ್ಕೊಂಡು ಬರ್ಸ್ಕೋಬೇಕಲ್ಲ ಪೇಪರ್ ಯಾರು ಓದಬೇಕು ಗೌರ್ಮೆಂಟ್ ಹಣ ಪೇಪರ್ ಓದಿ ಯಾರು ಕಳಿಸಿದ್ರೆ ಇದೆಲ್ಲೋ ಬಿಟ್ಟಿದೆ ಹೇಗೋ ಬಿಟ್ಟಿದೆ ಮೀಟಿಂಗ್ ಅಲ್ಲಿ ಬಾಗೇಪಲ್ಲಿಯ ಮೂಲ ನಿವಾಸಿಗಳಾದ ಪ್ರಸ್ತುತ ಗೌರಿಬಿದನೂರಿನಲ್ಲಿ ವಾಸವಾಗಿರುವ ನರಸಿಂಹುಲು ಎಂಬ ವ್ಯಕ್ತಿ ಬಾಗೇಪಲ್ಲಿ ಪಟ್ಟಣದ 15ನೇ ವಾರ್ಡಿನಲ್ಲಿ ಇರುವ ತಮ್ಮ ಸ್ವತ್ತಿಗೆ ಈ ಖಾತೆ ಮಾಡಿಸಲು ಬಾಗೇಪಲ್ಲಿ ಪುರಸಭೆಯಲ್ಲಿ ಅರ್ಜಿ ಸಲ್ಲಿಸಿದ್ರು. ಈ ಖಾತೆ ಮಾಡಿಕೊಡಲು ಪುರಸಭೆಯಲ್ಲಿ ವಿಳಂಬವಾದಾಗ ತಮ್ಮ ವಕೀಲರಾದ ಗೌರಿಬಿದನೂರಿನ ಅಂಜನಾಮೂರ್ತಿ ಅವರಿಗೆ ಈ ಖಾತೆ ಮಾಡಿಸಿಕೊಡಲು ಸಹಾಯ ಕೇಳಿದ್ದರಂತೆ. ಈ ಖಾತೆ ಮಾಡಿಕೊಡುವ ಬಗ್ಗೆ ಬಾಗೇಪಲ್ಲಿ ಪುರಸಭೆಯಲ್ಲಿ ವಿಚಾರ ಮಾಡಲಾಗಿದ್ದು, ಪುರಸಭೆಯ ಬಿಲ್ ಕಲೆಕ್ಟರ್ ಅರುಣ್ ಕುಮಾರ್ 30,000 ಲಂಚದ ಬೇಡಿಕೆ ಇಟ್ಟಿದ್ರಂತೆ. ಅದರಂತೆ 5,000 ಲಂಚದ ಹಣ ಮುಂಗಡವಾಗಿ ಪಡೆದು ಉಳಿಕೆ ಹಣವನ್ನ ಕೆಲಸ ಆದ ನಂತರ ನೀಡುವಂತೆ ತಿಳಿಸಿದ್ರಂತೆ. ಸರ್ಕಾರಿ ಕೆಲಸ ಮಾಡಿ ಸಂಬಳ ಪಡೆಯುತ್ತಿರುವ ಪುರಸಭೆ ಸಿಬ್ಬಂದಿ ಲಂಚ ಪಡೆದಿರುವ ಬಗ್ಗೆ ವಕೀಲ ಅಂಜನಾಮೂರ್ತಿ ಲೋಕಾಯುಕ್ತ ಪೊಲೀಸರಿಗೆ ದೂರು ನೀಡಿದ್ರು. ಶುಕ್ರವಾರ ಇನ್ನುಳಿದ 25,000 ಹಣವನ್ನ ಪುರಸಭೆಯಲ್ಲಿ ಪಡೆಯುತ್ತಿದ್ದಾಗ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿ ಅರುಣ್ ಕುಮಾರ್ನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಾಗ ನ್ಯಾಯಾಧೀಶರು ನ್ಯಾಯಾಂಗ ಬಂಧನಕ್ಕೆ ನೀಡಿದ್ದಾರೆ. ಪಾಪ ನೀವು ಯಜಮಾನ್ ಬನ್ನಿ ಏನಪ್ಪ ಅಲ್ಲ ನಾನು ಟಿವಿಯಲ್ಲಿ ಕೂತ್ಕೊಂಡು ಬರ್ಸ್ಕೋಬೇಕಲ್ಲ ಪೇಪರ್ ಯಾರು ಓದಬೇಕು ಗೌರ್ಮೆಂಟ್ ಹಣ ಪೇಪರ್ ಓದಿ ಯಾರು ಕಳಿಸಿದ್ರೆ ಇದೆಲ್ಲೋ ಬಿಟ್ಟಿದೆ ಹೇಗೋ ಬಿಟ್ಟಿದೆ ಮೀಟಿಂಗ್ ಅಲ್ಲಿ ಓಪನ್ ಮಾಡಪ್ಪ ಇದು ಈ ಕಡೆ ಸ್ಟ್ಯಾಂಡಿಂಗ್ ಕಮಿಟಿ ಏನು ಪ್ರೋಗ್ರಾಮ್ ಮಾಡ್ತೀರಿ ಇನ್ಫಾರ್ಮೇಷನ್ ಬರೋದೆಲ್ಲ ಯಾರಿಗೆ ಕಳಿಸ್ತೀರಿ ಹೆಡ್ ಆಫೀಸ್ಗೆ ಇನ್ಫಾರ್ಮೇಷನ್ ಕಳಿಸ್ತಾ ಇರ್ತೀವಿ ಮತ್ತು ವೆಬ್ಸೈಟ್ ಎಲ್ಲ ನಿಮ್ದು ಐ ಡಿ ಕಾರ್ಡ್ ಹಾಕತ್ತಲ್ಲ ದುಡ್ಡಿರೋ ಇಲ್ಲಿ ಬಂದು ನೋಡ್ಕೋಬೇಕು ಐ ಡಿ ಕಾರ್ಡ್ ಹಾಕೋದು ನಾಚಿಕೆ ಕಟ್ ಆಗುತ್ತೆ ತಗೊಳ್ಳಿಕ್ಕಾಗಲ್ವಾ ಕಟ್ ಆಗುತ್ತೆ ಸರ್ ನೀವು ಹೊಟ್ಟು ಸಹ ಹೌದು ಸರ್ ಹಾಂ ಆಯ್ತು ತಗೋಬೇಕಲ್ಲ ಮತ್ತೊಂದು ಚೆಕ್ ಮಾಡೋದು ಸರ್ ನಾನು ನೋಡಿದ್ರೆ ಐ ಡಿ ಕಾರ್ಡ್ ಹಾಕಲ್ಲ ನೀವು ಯಾಕೆ ಹಾಕಲ್ಲ ಮಾಡಿ ಬಂದರೆ ಈ ರೀತಿ ಯಾಕೆ ಬರೆಯೋದು ಆಗಲ್ಲ ಅದಕ್ಕೋಸ್ಕರ ಹೊಸ ಬಿಲ್ಡಿಂಗ್ ಗೌರ್ಮೆಂಟಿಂದ ನಮ್ಮನ್ನು ಸ್ಯಾಂಕ್ಷನ್ ಮಾಡೋದು ಅದು ಸರಿ ಇದು ನೀಟಾಗಿ ಇಟ್ಕೋಬೇಕಲ್ವ ಸರಿ ಮಾಡಿಸಿ ಮಾಡಿ ರೆಡಿ ಮಾಡಿ ನಮ್ಗೆ ಇಂಜಿನಿಯರು ಇಲ್ಲ ಸರ್ ಅದು ಸ್ಟಾಫ್ ಬರ್ತಾರೆ ಸರ್ ನೋಡಿ ನೀವು ಅದು ಡೇಂಜರ್ ಇದ್ದರೆ ನೀವು ಸದಸ್ಯ ಅಂತ ನಾನು ಹೇಳಲ್ಲ ಓಕೆ ಸರ್ ಕ್ಲೀನ್ ಇಟ್ಕೊಡಿ ಓಕೆ ಆಯ್ತು ಓಕೆ ರೆಮಾಸಿ ಬರೀರಿ ಅಷ್ಟೇ ಸರಿ ಸುಮ್ಮನೆ ಯಾಕೆ ಈ ರೀತಿ ಇಟ್ಕೊಡ್ತೀರಾ ಓಲ್ಡ್ ಆಗುತ್ತೆ ಈ ಬಿಲ್ಡಿಂಗ್ ಡೆಮಾಲಿಷ್ ಮಾಡಿ ಕಾಂಪ್ಲೆಕ್ಸ್ ಆಯ್ತು ಡೆಮಾಲಿಷನ್ ಮಾಡಿಸಿ ಅದು ಕ್ಲೀನ್ ಅದಕ್ಕೆ ಹೊಸ ಕಟ್ಟಡ ರೆಡಿ ಮಾಡ್ಕೊತಾ ಇದ್ದೀವಿ ನೋಡಿ ಚೇರ್ಸ್ ಎಲ್ಲ ಇವಾಗ ನೋಡಿ ಚೆನ್ನಾಗಿದೆ ಚೇರ್ಸ್ಕೊಂಡು ಇವೆಲ್ಲ ಇದಾಗಲ್ಲ ಹಾಳಾಗಲ್ಲ ಗಟ್ಟಿ ಅಲ್ವಾ ಮಾಡಿಸಿ ಕ್ಲೀನ್ ಮಾಡಿಸಿ ನಾನು ಈಗ ಬಂದಿದ್ದೆ ಅಷ್ಟೇ 1 ಅವರ್ ಹಿಂದೆ ಮಾಡಿಸಿ ಏನ್ ಮಾಡ್ತೀರಿ ಔಟ್ಸೋರ್ಸ್ನವ್ರಿಗೆ ಐ ಡಿ ಕಾರ್ಡ್ ಹಾಕೊಳ್ಲಿಕ್ಕೆ ಆಗಲ್ಲ ಅಂದ್ರೆ ಐ ಡಿ ಕಾರ್ಡ್ ಹಾಕ್ಲಿಕ್ಕೆ ನಿಮ್ಗೆ ಕೆಲಸ ತಗೊಳ್ಳಿಕ್ಕೆ ಆಗಲ್ಲ ಅಂದ್ರೆ ಮತ್ತಿನ್ನು ಪರ್ಮನೆಂಟ್ ಎಂಪ್ಲಾಯಿ ಮಾಡ್ತೀವಿ ಜನರಿಗೆ ಯಾರಿಗೆ ಬಂದು ದುಡ್ಡು ಕಟ್ಬೇಕು ಯಾರೋ ಬಂದು ನಿಂತ್ಕೊಂಡ್ಬಿಟ್ಟು ವಸೂಲು ಮಾಡ್ಕೊಂಡು ಹೋಗ್ಬಿಡ್ತಾರೆ ಅವ್ರು ಕಂದಾಯ ನಾನೇ ಅನ್ಕೊಂಡು ಅಟ್ಲೀಸ್ಟ್ ಒಂದು ಐ ಡಿ ಕಾರ್ಡ್ ಬೇಕಲ್ವ ಇಲ್ಲೊಂದು ಸ್ವಲ್ಪ ಬೋರ್ಡ್ಗಳು ಫಲಕಗಳು ಜನರಿಗೆ ಗೊತ್ತಾಗ್ಬೇಕಲ್ಲ ಜನರಿಗೆ ಗೊತ್ತಾಗ ಮಾಡ್ಬಿಟ್ಟು ನಿಮಗೆ ಕಿಮ್ಮತ್ ಕಡಿಮೆ ಆಗ್ತದೆ ಅಂತ ತಿಳ್ಕೊಂಡಿದ್ರ ಮ್ಯಾನೇಜರ್ ಸಾಹೇಬ್ರೆ ಮತ್ತೆ ನೋಡುದು ಐ ಡಿ ಕಾರ್ಡ್ ಇಲ್ಲ ಅವ್ನು ನೋಡಿ ಹೇಗಿದೆ ಅವನಿಗೆ ಗೌರ್ಮೆಂಟ್ ಸಂಬಳ ಕೊಡುತ್ತೆ ಔಟ್ಸೋರ್ಸ್ ನಿಮ್ದೆಲ್ಲಪ್ಪ ಐ ಡಿ ಕಾರ್ಡು ಇದೆಯಾ ಇಶ್ಯೂ ಮಾಡಿದಾರ ಇಲ್ಲ ಔಟ್ಸೋರ್ಸ್ನವ್ರಿಗೆ ಕೊಡೋದ್ವಾ ಅದೇ ಗೊತ್ತಾಗಬೇಕಲ್ಲ ಒಬ್ರು ಸರ್ಕಾರಿ ನೌಕರರಿಗೂ ಜನಸಾಮಾನ್ಯರಿಗೂ ಇವ್ರ ಹತ್ರ ಹೋದ್ರೆ ಹೆಲ್ಪ್ ಆಗತ್ತೆ ಐಡೆಂಟಿ ಬೇಕಲ್ಲ ಎಷ್ಟದಕ್ಕೆ ಫೀಸು 150 ರೂಪೀಸ್ ಕರೆಕ್ಟ್ ಆಗಿ ಕೊಡ್ತಾ ಇದ್ದೀರಾ ಅವ್ರು ಬಡವರು ಇದ್ದಾರೆ ತಕ್ಷಣ ಕೊಡ್ಬೇಕು ಅವರಿಗೆ ಆಯ್ತಾ ಸುಮ್ಮನೆ ಸದಾಯಿಸಬಾರ್ದು
ಈ ಸಂದರ್ಭದಲ್ಲಿ ಲೋಕಾಯುಕ್ತ ಎಸ್ಪಿ ಆಂಟೋನಿ ಜಾನ್ ಅವರ ಮಾರ್ಗದರ್ಶನದಲ್ಲಿ ಡಿವೈಎಸ್ಪಿ ವೀರೇಂದ್ರ ಕುಮಾರ್, ಇನ್ಸ್ಪೆಕ್ಟರ್ ಶಿವಪ್ರಸಾದ್, ಸಿಬ್ಬಂದಿ ಕೆಪಿ ನಾಗರಾಜ್, ಮಂಜುಳಾ, ಚೌಡಪ್ಪ, ಸತೀಶ್, ಸಂತೋಷ್, ಗುರುಮೂರ್ತಿ, ಲಿಂಗರಾಜು, ಪ್ರಕಾಶ್, ದೇವರಾಜ್ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ.